ದ ಗ್ರೇಟ್ ಅಲೆಕ್ಸಾಂಡರ್ ಅಂತಾಗಿ ಹೋದ ಜಗತ್ತಿನೊಳಗೆ. ಭಾಳ ಸಣ್ಣ ವಯಸ್ಸಿನ ತರುಣ, ಆದ್ರೆ ಏನು ಮಾಡೋದು, ದೊಡ್ಡ ಕನಸು ಕಟ್ಟಿಕೊಂಡಿದ್ದ. ಏನು ಕನಸ್ಸ? ಇಡೀ ಭೂಮಂಡಲವನ್ನೇ ನನ್ನ ಕೈವಶ ಮಾಡಿಕೊಳ್ಳಬೇಕು, ಸಾಮ್ರಾಜ್ಯವನ್ನು ವಿಸ್ತಾರಗೊಳಿಸಬೇಕು, ಭೂಪತಿ ಆಗಬೇಕು, ಸುತ್ತಮುತ್ತ ಇರತಕ್ಕಂಥ ಎಲ್ಲ ಸಾಮ್ರಾಜ್ಯದ ಮಹಾರಾಜರನ್ನು ಸರ್ವನಾಶಗೊಳಿಸಬೇಕು, ಅವರ ಸಂಪತ್ತು ನನ್ನದೇ ಆಗಬೇಕು, ಇಡೀ ಭೂ ಸಾಮ್ರಾಟ ಆಗಬೇಕಂತ ಕನಸು ಕಟ್ಟಿಕೊಂಡ. ದೊಡ್ಡ ಸೈನ್ಯವನ್ನು ಕಟ್ಟಿ ಬೆಳೆಸಿದ. ಮತ್ತೊಂದು ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ತಿದ್ದ, ಅಲ್ಲಿರತಕ್ಕಂಥ ಸೈನ್ಯವನ್ನು ನಾಶಗೊಳಿಸ್ತಿದ್ದ, ಮಹಾರಾಜರನ್ನು ಮುಗಿಸ್ತಿದ್ದ, ಅವರ ಸಂಪತ್ತನ್ನು ತನ್ನ ಕೈವಶ ಮಾಡ್ಕೋತಿದ್ದ. ಹೀಗೆ ಒಂದಲ್ಲ ಎರಡಲ್ಲ ಸುತ್ತಮುತ್ತ ಇರತಕ್ಕಂಥ ಎಲ್ಲ ದೇಶಗಳನ್ನು ಗೆದ್ದ. ಕೊನೆಗೆ ನಮ್ಮ ಭಾರತ ದೇಶಕ್ಕೂ ಬಂದ. ನಮ್ಮ ಭಾರತ ದೇಶಕ್ಕೆ ಬಂದು ಹೊರಳಿ ಹೋಗುವಾಗ ಏನಾಯಿತು, ಅನಾರೋಗ್ಯಕ್ಕೆ ತುತ್ತಾಗಿದ್ದ ಅಲೆಕ್ಸಾಂಡರ್ ಆರಾಮ ತಪ್ಪಿತ್ತು. ಇನ್ನೇನು ತನ್ನ ದೇಶಕ್ಕೆ ಹೋಗಿ ಬದುಕುವುದಲ್ಲನ್ನುವಂಥ ಸತ್ಯ ಸಂಗತಿ ಗೊತ್ತಾಯಿತು. ತನ್ನ ಮಂತ್ರಿ ಕರೆದು ಒಂದು ಚಲೋ 3 ಮಾತು ಹೇಳಿದ ಮಂತ್ರಿಗೆ. ಅಲೆಕ್ಸಾಂಡರ್ನ ಹೆಸರು ಕೇಳಿದರೆ ಜಗತ್ತು ಗದಗದ ನಡುಗುತ್ತಿತ್ತು ಅಂದಿನ ದಿನಮಾನದೊಳಗೆ. ಅಷ್ಟು ವೀರ ಶೂರ ಪರಾಕ್ರಮಿ. ಅಂಥ ಅಲೆಕ್ಸಾಂಡರ್ನಂಥ ಅಲೆಕ್ಸಾಂಡರು ನೋಡಬೇಕು, ಅವ ಎಲ್ಲಿ ಮಲಗ್ಯಾನ, ಸುತ್ತಮುತ್ತ ಕಣ್ಣು ಎಲ್ಲೆಲ್ಲಿ ಆಡಿಸ್ತಾನ ಅಲ್ಲೆಲ್ಲ ಮುತ್ತು ರತ್ನ ವಜ್ರ ವೈಡೂರ್ಯ ತುಂಬ್ಯದ. ಆದ್ರೆ ಬದುಕುವಂಥ ಇದು ಇರಲಿಲ್ಲ, ಆರಾಮ ತಪ್ಪಿತ್ತು. ಅವನಿಗೆ ಹಿಂಗೆ ಅನ್ನಿಸ್ತಿತ್ತಲ್ಲ, ಎಂದು ಹೋಗುತ್ತೀನೋ ನಾಳೆ ಹೋಗುತ್ತೀನೋ ನಾಡಿದ್ದು ಹೋಗುತ್ತೀನೋ ಅಂತ ಅನ್ನಿಸ್ತಿತ್ತು. ಅಂಥದ್ರ ಮಧ್ಯದೊಳಗೆ ಸಂಶಯ ಇತ್ತು ಒಳಗೆ ತಲೆಯಾಗ, ನಾನು ಭಾಳ ದಿವಸ ಬದುಕುವುದಿಲ್ಲ ಅನ್ನೋ ಸಂಶಯ ಇತ್ತು. ಮಂತ್ರಿ ಕರೆದು ಚಲೋ 3 ಮಾತುಗಳನ್ನು ಬರೆಸಿದ. ನಾನೊಂದು 3 ಮಾತು ಹೇಳ್ತೀನಿ, ನಾನೇನಾದರೂ ಆಕಸ್ಮಿಕ ತೀರಿ ಹೋದೆ ಅಂದ್ರೆ ಆ 3 ಮಾತುಗಳನ್ನು ನೀವು ನಡೆಸಿಕೊಡ್ಬೇಕಂತ ತಿಳ್ಕೊಂಡು ಮಂತ್ರಿಗೆ ಹೇಳಿದ ಮಹಾರಾಜ. ಆವಾಗ ಮಂತ್ರಿ, ಆಯಿತು ಮಹಾರಾಜರೇ, ತಾವು ಹೇಳಿ ನಾನು ನಡೆಸ್ತೀನಿ ಅಂತ ಮಂತ್ರಿ ಹೇಳಿದ. ಆವಾಗ ಮೊದಲನೇ ಮಾತು ಹೇಳಿದ ಯಾರು? ಮಹಾರಾಜ ಅಲೆಕ್ಸಾಂಡರ್ ಮಹಾರಾಜ. ನಾನು ಸತ್ತ ಬಳಿಕ ನನ್ನ ಶವವನ್ನು ಜಗತ್ತು ಪ್ರಸಿದ್ಧರಾಗಿರುವಂತಹ ಸುಪ್ರಸಿದ್ಧರಾಗಿರುವಂತಹ 4 ಜನ ವೈದ್ಯರು ಹೊರಬೇಕು. ನನ್ನ ಶವವನ್ನು ಜಗತ್ತು ಪ್ರಸಿದ್ಧ ಡಾಕ್ಟ್ರ್ ಹೊರಬೇಕು ನನ್ನ ಶವ. ಇದನ್ನು ನೀವು ನಡೆಸಿ ಕೊಡಬೇಕಂದ. ಆಯ್ತಂತ ಬರ್ಕೊಂಡ. ಆ ಬಳಿಕ 2ನೇದ್ದು, ನಾನು ಗಳಿಸಿರುವ ಈ ಮುತ್ತು ರತ್ನ ವಸ್ತು ಒಡವೆ ಸಾಮ್ರಾಜ್ಯದ ವಿಸ್ತಾರ ಧನ ಕನಕ ಕಾಂಚನ ಏನೆಲ್ಲ ಅದಲ್ಲ, ಈ ಎಲ್ಲ ಸಿರಿ ಸಂಪತ್ತನ್ನು ನಂದೇನು ಶವದ ಯಾತ್ರಾ ಹೊರಟಿರ್ತದಲ್ಲ ಅವಾಗ ಇದನ್ನೆಲ್ಲ ಆಕಾಶಕ್ಕೆ ತೂರ್ಬೇಕಂದ, ಇದನ್ನು ನಡೆಸಿಕೊಡ್ಬೇಕಂದ. ಆಯ್ತಂತ ಬರ್ಕೊಂಡ. ಇನ್ನೊಂದು ಹೇಳ್ತೀನಿ ಬರೀ ಅಂದ. ಆಯ್ತಂದ ಮಂತ್ರಿ. ಮಹಾರಾಜ ಹೇಳಿದ, ನಾನು ಸತ್ತ ಬಳಿಕ ನನ್ನೇನು ಶವದ ಪೆಟ್ಟಿಗೆಯೊಳಗೆ ಹಾಕ್ತಿರಲ್ಲ, ನಂದು ಶರೀರ ಎಲ್ಲ ಪರಿಪೂರ್ಣ ಕಾಣಲಾರ್ದಂಗೆ ಮುಚ್ಚುವಲ್ರ್ಯಾಕ, ಕೈ ಮಾತ್ರ 2 ಹೊರಗೆ ಚಾಚಬೇಕು. ಮುಖ ಕಾಣದಿದ್ರೂ ಚಿಂತಿಲ್ಲ ಪ್ರಜೆಗಳಿಗೆ, ಆದರೆ 2 ಕೈ ಮಾತ್ರ ಹೊರಗೆ ಚಾಚಬೇಕು. ಈ 3 ಮಾತುಗಳನ್ನು ನೀವು ಪಾಲಿಸ್ಬೇಕಂತ ಮಂತ್ರಿಗೆ ಹೇಳಿದ. ಮಂತ್ರಿಗೆ ದಿಕ್ಕು ತಪ್ಪಿತೆ. ಗೊತ್ತಾಗಲಿಲ್ಲ ಅವನಿಗೆ ಅರ್ಥ, ಹಿಂಗೆ ಕೇಳ್ತಾರೆ ಮಹಾರಾಜರಂತ. ಅವಾಗ ಹೇಳಿದ, ಆಯಿತು ನಡೆಸಿ ಕೊಡ್ತೀನಿ, ಆದ್ರೆ ಈ 3 ಮಾತುಗಳು ನೀವೇನು ಹೇಳಿರಲ್ಲ ಇವು ನನಗೆ ತಿಳಿದಿಲ್ಲ.
ಅದಕ್ಕೆ ನಿಮ್ಮ ಶವವನ್ನು ಸುಪ್ರಸಿದ್ಧರಾಗಿರುವಂತಹ 4 ಜನ ವೈದ್ಯರ ಯಾಕೆ ಹೊರಬೇಕು, ಅವರ ಯಾಕೆ ಹೊರಬೇಕು, ಮತ್ತು ಸಂಬಂಧಿಕರು ಹೊತ್ತರ ನಡೆಯುವುದಿಲ್ಲೇನು, ಆತ್ಮೀಯರು ಹೊತ್ತರ ನಡೆಯುವುದಿಲ್ಲೇನು ಅಂತ ಹೀಗೆ ಪ್ರಶ್ನೆ ಮಾಡಿದ. ಆ ಬಳಿಕ ನೀವು ಕಷ್ಟಪಟ್ಟು ಶ್ರಮಪಟ್ಟು ಇನ್ನೊಂದು ರಾಜ್ಯದ ಮ್ಯಾಲ ದಾಳಿ ಮಾಡಿ ಹಗಲ ಇರುಳ ಇಷ್ಟೆಲ್ಲ ಸಂಪತ್ತು ಗಳಿಸಿರಿ, ಮತ್ತು ಇದನ್ಯಾಕೆ ನಿಮ್ಮ ಶವದ ಯಾತ್ರೆಯ ಹಿಂದೆ ಮ್ಯಾಲ ತೂರಬೇಕು, ಇದನ್ನು ಹೇಳ್ರಿ ಅಂದ. ಮೂರನೇದ್ದು, ಶವದ ಪೆಟ್ಟಿಗೆಯೊಳಗೆ ಶರೀರ ಕಾಣದಿದ್ರೂ ಚಿಂತಿಲ್ಲ, 2 ಕೈ ಮಾತ್ರ ಹೊರಗೆ ಚಾಚಬೇಕಂತಿರಲ್ಲ, ಎದರ ಸಲುವಾಗಿ ಈ 3 ಮಾತುಗಳನ್ನು ಬಿಡಿಸಿ ಹೇಳಿ ಅಂತ ತಿಳ್ಕೊಂಡು ಮಂತ್ರಿ ಮಹಾರಾಜನಿಗೆ ಪ್ರಶ್ನೆ ಮಾಡಿದ. ಮಹಾರಾಜ ಸುಂದರವಾದ ಉತ್ತರ ಹೇಳ್ತಾನೆ. ಅವಾಗ ಅಲೆಕ್ಸಾಂಡರ್ ಹೇಳ್ತಾನೆ, ಯಾಕೆ 4 ಜನ ವೈದ್ಯರು ನನ್ನ ಶವವನ್ನು ಹೊರಬೇಕಂತ ಕೇಳಿದ್ರೆ, ವೈದ್ಯರು ಏನು ಮಾಡ್ತಾರ, ಸಾಯುವಾಗ ಮನುಷ್ಯನನ್ನು ಬದುಕಿಸಬೇಕಂತ ಸಾವಿನ ಜೊತೆಗೆ ಹೋರಾಟ ಮಾಡ್ತಾರಿಲ್ಲ ಡಾಕ್ಟ್ರು. ಇವ್ರು ಅಂತಿರ್ತಾರೆ, ಬೇಕಾದಷ್ಟು ಖರ್ಚಾಗಲ್ರಿ ಡಾಕ್ಟ್ರ, ನಮ್ಮವನ್ನು ಉಳಿಸಿಕೊಡ್ರಿ, ಹೊಲ ಹೋಗಲಿ ಮನೆ ಹೋಗಲಿ ಒಟ್ಟು ಉಳಿಯುವಂಗೆ ಮಾಡಿರಿ, ನೀವ ನಮ್ಮ ಪಾಲಿನ ದೇವ್ರಂತ ಭಾವಿಸಿಕೊಳ್ಳುತ್ತೀವಿ, ಅದಕ್ಕೊಂದಿಷ್ಟು ಉಳಿಸ್ರಿ ಅಂತ ಅಂತಿರ್ತಾರೆ. ಅವ್ರು ಏನು ಮಾಡ್ತಾರ, ಪ್ರಯತ್ನ ಮಾಡ್ತೀನಿ ಅಂತಾರೆ, ಪ್ರಯತ್ನ ಮಾಡ್ತಾರೆ ಉಳಿಸ್ಬೇಕಂತ ಅವರು, ಆದ್ರೆ ಉಳಿಬೇಕಲ್ಲ. ಡಾಕ್ಟ್ರ್ ಅಂದ್ರೆ ಸಾವಿನ ಜೊತೆಗೆ ಹೋರಾಟ ಮಾಡೋರು. ಅದಕ್ಕೆ ಈ ಸಂದೇಶ ಜಗತ್ತಿಗೆ ಗೊತ್ತಾಗಲಿ ಅಂತ ಅಲೆಕ್ಸಾಂಡರ್, ಯಾಕೆ ಅಲೆಕ್ಸಾಂಡರ್ನನ್ನು ಯಾವ ಡಾಕ್ಟ್ರಿಗೂ ಸಹಿತ ಉಳಿಸೋಕ್ಕಾಗಿಲ್ಲ, ಮರಣವನ್ನು ತಪ್ಸೋಕ್ಕಾಗಿಲ್ಲ. ಅದಕ್ಕೆ ಅಲೆಕ್ಸಾಂಡರ್ನ ಉಳಿಸೋಕ್ಕಾಗಿಲ್ಲ ಅಂದ್ರೆ ಇನ್ಯಾರನ್ನೂ ಉಳಿಸೋದಿಲ್ಲ ಡಾಕ್ಟ್ರು. ಅದಕ್ಕೆ ಈ ಸತ್ಯ ಜಗತ್ತಿಗೆ ಗೊತ್ತಾಗಲಿ ಅಂತ ತಿಳ್ಕೊಂಡು 4 ಜನ ವೈದ್ಯರು ಮಾತ್ರ ನನ್ನ ಶವ ಹೊರಬೇಕು. ಯಾಕೆ, ಜಗತ್ತು ಪ್ರಸಿದ್ಧ ವೈದ್ಯರಿದ್ರೂ ಅಲೆಕ್ಸಾಂಡರ್ ಅನ್ನುವಂಥ ಮಹಾರಾಜನ್ನು ಉಳಿಸೋಕ್ಕಾಗಿಲ್ಲ ಅನ್ನುವಂಥ ಸತ್ಯ ಜಗತ್ತಿನ ಜನಗಳಿಗೆ ಅದು ಮೂಡಬೇಕು. ಆವಾಗ ಮಂತ್ರಿ ಅಂದ, ಮತ್ತು ನೀವು ಗಳಿಸಿರುವ ಸಿರಿ ಸಂಪತ್ತನ್ನು ಯಾಕೆ ಮ್ಯಾಲ ತೋರ್ಬೇಕು? ಆವಾಗ ಚಲೋ ಮಾತು ಹೇಳ್ತಾನೆ ಅಲೆಕ್ಸಾಂಡ್ರ, ಇದು ಬರುವಾಗ ನನ್ನ ಕೂಡ ಬಂದ ಸಂಪತ್ತಲ್ಲ, ಈಗ ನಾನು ಹೋಗುವಾಗೂ ಇದು ನನ್ನ ಕೂಡ ಬರೋ ಸಂಪತ್ತಲ್ಲ, ಇದು ಎಲ್ಲಿದ್ದ ಬಂದದ ಗೊತ್ತದ ಏನು? ಇದ ಭೂಮಂಡಲದ ಸಂಪತ್ತದ, ಇದು ನಿಸರ್ಗದ ಸಂಪತ್ತದ. ಅದಕ್ಕೆ ಬರುವಾಗೂ ಅಲೆಕ್ಸಾಂಡರ್ ತಂದಿಲ್ಲ, ಹೋಗುವಾಗೂ ಅಲೆಕ್ಸಾಂಡರ್ಗೆ ಒಯ್ಯಾಕೆ ಬರೋದಿಲ್ಲ. ಈ ನಿಸರ್ಗದ ಸಂಪತ್ತು, ಭೂಮಂಡಲದ ಸಂಪತ್ತು ಭೂಮಿಗೆನ ಸೇರ್ತದ, ಯಾರಿಗೂ ತೊಗೊಂಡು ಹೋಗಕ್ಕೆ ಬರೋದಿಲ್ಲ ಅನ್ನುವಂಥ ಸತ್ಯ ಗೊತ್ತಾಗಲಿ ಜಗತ್ತಿಗೆ. 3ನೇ ಮಾತು, ಯಾಕೆ 2 ಕೈಗಳನ್ನು ಹೊರಗೆ ಚಾಚಬೇಕು? ಅಲೆಕ್ಸಾಂಡರ್ ಮಹಾರಾಜ ಸಾಮಾನ್ಯ ಅಲ್ಲ, ಅಪ್ರತಿಮ. ಏನು ಎದೆಗಾರಿಕೆ, ಏನು ಸಾಮ್ರಾಟ, ಏನು ಛಲ, ಏನು ದಿಟ್ಟತನ, ಎಷ್ಟು ಆತ್ಮದ ಸ್ಥೈರ್ಯ. ಅಂತ ಅಲೆಕ್ಸಾಂಡ್ರ ಇಷ್ಟೆಲ್ಲ ಹೋರಾಟ ಮಾಡಿದ್ರೂ, ರಕ್ತಪಾತ ಹರಿಸಿದ್ರೂ ಸಹಿತ ಯಾವ ಒಂದು ಮುತ್ತು ರತ್ನವನ್ನು ತೆಗೆದುಕೊಂಡು ಹೋಗಲಿಲ್ಲ. ಬರುವಾಗೂ ಬರಿಗೈಲೆ ಬಂದಿದ್ದ ಜಗತ್ತಿಗೆ, ಹೋಗುವಾಗೂ ಹುಡುಗರ ಅವ್ರನ್ನ ಹಿಂದೆ ತಗೋರಿ, ಆ ಕಡೆಗೆ ತೋರಿ, ನಡ್ರಿ ಅಲ್ಲಿ ಹಿಂದೆ ನಡ್ರಿ, ಹೆಂಗೆ ಕುಂತಾರ ನೋಡು, ಸಿನಿಮಾ ಥಿಯೇಟ್ರದಾಗ ಕುಂತಿರ್ತಾರಲ್ಲ ಮ್ಯಾಲೆ ಬಾಲ್ಕನಿ ಮ್ಯಾಲೆ, ಹಂಗೆ ಕುಂತಾರ 4 ಮಂದಿ. ಬರುವಾಗೂ ಬರಿಗೈಲೆ ಬಂದದ, ಹೋಗುವಾಗೂ ಬರಿಗೈಲಿನ
ಹೋಗ್ಯಾನ. ಯಾರು? ಅಲೆಕ್ಸಾಂಡ್ರನಂತ ಅಲೆಕ್ಸಾಂಡ್ರ್ ಹೋಗ್ಯಾನ. ಇಷ್ಟೆಲ್ಲ ಜೀವನದ ಪರ್ಯಂತರ ಹೋರಾಟ, ಹೊಡೆದಾಟ, ಬಡದಾಟ, ಸಾವಿರ ಸಾವಿರ ಸೈನ್ಯವನ್ನು ನಾಶ ಮಾಡಿದ. ಸುತ್ತಮುತ್ತ ಇರತಕ್ಕಂಥ ರಾಜ ಮಹಾರಾಜರನ್ನು ಕೊಂದ. ಏನೆಲ್ಲ ಮಾಡಿ ಅವ್ರ ಬಳಿ ಇರತಕ್ಕಂಥ ಸಂಪತ್ತನ್ನು ತನ್ನ ಕೈವಶ ಮಾಡಿಕೊಂಡ್ರೂ ಸಹಿತ ಒಂದೇನೂ ಒಯ್ಯಾಕ ಬರುವುದಿಲ್ಲ ಅನ್ನುವಂಥ ಸತ್ಯ ಸಂಗತಿ ಜಗತ್ತಿನ ಜನಗಳಿಗೆ ಗೊತ್ತಾಗಲಿ, ಅದಕ್ಕೆ ಈ 3 ಮಾತುಗಳನ್ನು ನೀನು ನಡೆಸಿಕೊಡ್ಬೇಕಂತ ಹೇಳಿದ. ಆವಾಗ ಅರ್ಥೈಸಿಕೊಂಡ ಮಂತ್ರಿ. ಮುಂದೆ ಅಲೆಕ್ಸಾಂಡ್ರ ಪ್ರಾಣ ಬಿಟ್ಟ. ಈ 3 ಮಾತುಗಳನ್ನು ಮಂತ್ರಿ ನಡೆಸಿಕೊಟ್ಟ. ಹೇಳುವ ಉದ್ದೇಶ, ಸಿರಿ ಎಂಬುವುದೊಂದು ಸಂತೆಯ ಮಂದಿ ಕಂಡಯ್ಯ. ಸಂಪತ್ತು ಬರುವಾಗನೂ ನಾವ್ಯಾರೂ ತಂದಿಲ್ಲ, ಹೋಗುವಾಗನೂ ಒಯ್ಯಾಕೆ ಬರೋದಿಲ್ಲ. ಮಧ್ಯದೊಳಗೆ ಸಂತಿಗೆ ಮಂದಿ ಬರ್ತಾರ ಹೋಗ್ತಾರಲ್ಲ, ಹಾಗೆ ಬಂದಿರ್ತದ ಮತ್ತು ಹೋಗ್ತದ. ನಮ್ಮ ಕೂಡ ಮಾತ್ರ ಬರೋದಿಲ್ಲ.